ದೇಶಾದ್ಯಂತ ಕಾಕ್ರೋಚ್ನದ್ದೇ ಹವಾ. ಬಿಜೆಪಿನೇ ಬೀಟ್ ಮಾಡಿದ ಕಾಕ್ರೋಚ್. ಚುನಾವಣೆಗೆ ನಿಂತರೆ ಕೈಕಮಲ ವಾಶೌಟ್. ದೇಶಾದ್ಯಂತ ಈಗ ಕಾಕ್ರೋಚ್ನಂತೆ ಅಬ್ಬರ ಆರ್ಭಟ. ಹೊಸದಾಗಿ ಸ್ಥಾಪನೆಯಾದ ಈ ರಾಜಕೀಯ ಪಕ್ಷ ಇದೀಗ ಕೈಕಮಲದ ನಾಯಕರ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದೆ. ಚುನಾವಣೆಗೆ ನಿಂತಿದ್ದೇ ಆದರೆ ಕೈಕಮಲ ಪಕ್ಷಗಳಷ್ಟೇ ಅಲ್ಲ, ಈಗಿರೋ ಎಲ್ಲ ರಾಜಕೀಯ ಪಕ್ಷಗಳು ವಾಶೌಟ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ದೇಶಾದ್ಯಂತ ಏನಿದು ಕಾಕ್ರೋಚ್ ಹವಾ? ಈ ಪಕ್ಷದ ಸಂಸ್ಥಾಪಕರು ಯಾರು? ಈ ಪಕ್ಷಕ್ಕೆ ಕಾಕ್ರೋಚ್ ಅನ್ನೋ ಹೆಸರು ಯಾಕೆ ಬಂತು? ಕೇವಲ 5 ದಿನಗಳಲ್ಲಿ ಬಿಜೆಪಿಗಿಂತ ಹೆಚ್ಚು ಫಾಲೋವರ್ಸ್ಗಳನ್ನ ಈ ಪಕ್ಷ ಗಳಿಸಿದ್ದೇಗೆ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕಾಕ್ರೋಚ್ ಅಂದ್ರೆ ಜಿರಳೆ. ದೇಶದಲ್ಲಿ ಹೊಸದಾಗಿ ಉದಯಿಸಿರೋ ಪಕ್ಷಕ್ಕೆ ಕಾಕ್ರೋಚ್ ಪಾರ್ಟಿ ಅಂತ ಹೆಸರಿಡಲಾಗಿದೆ. ಜೊತೆಗೆ ಈ ಪಕ್ಷದ ವಿನೂತನ ಪ್ರತಿಭಟನೆಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಸಿಗ್ತಿದೆ. ಅಷ್ಟೇ ಅಲ್ಲ, ಈ ಕಾಕ್ರೋಚ್ ಪಕ್ಷವನ್ನ ದೇಶದ ಅತಿ ಹೆಚ್ಚು ಜನರು ಫಾಲೋ ಕೂಡ ಮಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಒಂದು ಹೊಸ ರಾಜಕೀಯ ಪಕ್ಷ ಹುಟ್ಕೊಂಡು ಅದಕ್ಕೆ ಕಾಕ್ರೋಚ್ ಪಕ್ಷ ಅಂತ ಹೆಸರಿಟ್ಟಿದ್ದೇಕೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಕಾಕ್ರೋಚ್ ಅಂದ್ರೆ ಜಿರಳೆ. ಕೇಳೋದಕ್ಕೆ ಒಂಥರ ವಿಚಿತ್ರ ಅನಿಸಿದ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಯಾಗಿರೋ ಹೊಸ ಅಲೆಯ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ ಅಲಿಯಾಸ್ ಸಿಜೆಪಿ. ಭಾರತ ಅನ್ನೋದು ಒಂದು ಬಲಿಷ್ಠ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ರಾಜಕೀಯ ಸಿದ್ಧಾಂತಗಳನ್ನ ಪ್ರಚಾರ ಮಾಡೋ ಹೊಸ ಪಕ್ಷ ಕಟ್ಟಿ ಚುನಾವಣೆಗೆ ಸ್ಪರ್ಧಿಸೋ ಹಕ್ಕಿದೆ. ಭಾರತದ ಚುನಾವಣಾ ಇತಿಹಾಸ ನೋಡಿದ್ರೆ ಇಂಥ ಸಾವಿರಾರು ಪ್ರಯೋಗಗಳು ನಡೆದಿವೆ. ಆದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿರೋ ಧಮಾಕ ಇದೆಯಲ್ಲ, ಅದು ಇಡೀ ದೇಶದ ಗಮನ ಸೆಳೆದಿದೆ. ಸ್ಥಾಪನೆಯಾಗಿ ಕೇವಲ 5 ದಿನಗಳಲ್ಲಿ ಈ ಸಿಜೆಪಿ ಪಕ್ಷ ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 10 ಮಿಲಿಯನ್ ಫಾಲೋವರ್ಸ್ಗಳನ್ನ ಗಳಿಸಿ ಇತಿಹಾಸ ಸೃಷ್ಟಿ ಮಾಡಿದೆ. ಇದು ಸದ್ಯ ದೇಶವನ್ನು ಆಳುತ್ತಿರುವ ಜಗತ್ತಿನ ಅತಿ ದೊಡ್ಡ ಪಕ್ಷ ಎನಿಸಿಕೊಂಡಿರೋ ಬಿಜೆಪಿಯ ಅಧಿಕೃತ ಇನ್ಸ್ಟಾಗ್ರಾಂ ಫಾಲೋವರ್ ಸಂಖ್ಯೆಗಿಂತಲೂ ಹೆಚ್ಚು ಅಂದ್ರೆ ನೀವು ನಂಬಲೇಬೇಕು. ಹಾಗಾದ್ರೆ ಏನಿದು ಸಿಜೆಪಿ? ಇದು ನಿಜವಾದ ರಾಜಕೀಯ ಪಕ್ಷನ ಅಂತ ನೋಡಿದ್ರೆ ಅಸಲಿಗೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಆರಂಭವಾಗಿರೋ ಒಂದು ವಿಡಂಬನಾತ್ಮಕ ಅಂದ್ರೆ ಸೆಟರಿಕಲ್ ಅಭಿಯಾನ. ಇದರ ಹಿಂದೆ ಇರೋದು ಭಾರತದ ಯುವಕರ, ಅದರಲ್ಲೂ ವಿಶೇಷವಾಗಿ ಜೆನ್ ಝೆಡ್ ಸಮುದಾಯದ ಆಕ್ರೋಶ. ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಭಾರತೀಯ ಯುವಕರು ನಿರುದ್ಯೋಗಿ ಜಿರಳೆಗಳು ಎಂಬ ಅರ್ಥ ಬರುವಂತೆ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ವಿಚಾರ ಆನ್ಲೈನ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಯುವಕರನ್ನ ಜಿರಳೆಗಳಿಗೆ ಹೋಲಿಸಿದ ಆಕ್ರೋಶವನ್ನೇ ಅಸ್ತ್ರವನ್ನಾಗಿಸಿಕೊಂಡ ಯುವ ಸಮುದಾಯ ಆನ್ಲೈನ್ನಲ್ಲಿ ವ್ಯಂಗ್ಯವಾದ ಬಾಣ ಬಿಡಲು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹುಟ್ಟುಹಾಕಿತ್ತು. ದೇಶದ ಯುವಕರ ಉದ್ಯೋಗದ ಹಕ್ಕಿಗಾಗಿ ಧ್ವನಿ ಎತ್ತಲು ಈ ಡಿಜಿಟಲ್ ಆರ್ಮಿ ಸೃಷ್ಟಿಯಾಗಿದೆ. ಒಮ್ಮೆ ಅಂಕಿಅಂಶಗಳನ್ನ ನೋಡಿ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಇನ್ಸ್ಟಾಗ್ರಾಂ ಖಾತೆ ಸದ್ಯ 10 ಮಿಲಿಯನ್ ಫಾಲೋವರ್ಸ್ ಗಡಿ ದಾಟಿದೆ. ಇತ್ತ ಬಿಜೆಪಿಯ ಅಧಿಕೃತ ಖಾತೆ 8.7 ಮಿಲಿಯನ್ ಫಾಲೋವರ್ಸ್ ಅನ್ನ ಹೊಂದಿದ್ರೆ ಕಾಂಗ್ರೆಸ್ 13.2 ಮಿಲಿಯನ್ ಹಾಗೂ ಆಮ್ ಆದ್ಮಿ ಪಾರ್ಟಿ 1.1 ಮಿಲಿಯನ್ ಫಾಲೋವರ್ಸ್ ಹೊಂದಿವೆ. ಅಂದ್ರೆ ವರ್ಷಗಳಿಂದ ಇರೋ ರಾಜಕೀಯ ಪಕ್ಷಗಳ ಡಿಜಿಟಲ್ ಸಾಮ್ರಾಜ್ಯವನ್ನ ಈ ಕಾಕ್ರೋಚ್ ಪಾರ್ಟಿ ಕೆಲವೇ ದಿನಗಳಲ್ಲಿ ಅಲ್ಲಾಡಿಸಿ ಬಿಟ್ಟಿದೆ. ಹಾಗಾದ್ರೆ ಇಡೀ ದೇಶಾದ್ಯಂತ ಈ ರೇಂಜ್ಗೆ ಟ್ರೆಂಡ್ ಸೃಷ್ಟಿಸಿದ ಆ ಮಾಸ್ಟರ್ ಮೈಂಡ್ ಆದ್ರೂ ಯಾರು ಗೊತ್ತಾ? ಅವರು ಬೇರ್ಯಾರು ಅಲ್ಲ, ಅಭಿಜಿತ್ ದೀಪ್ಗೆ. 30 ವರ್ಷದ ಅಭಿಜಿತ್ ದೀಪ್ಗೆ ಭಾರತದ ಒಬ್ಬ ಪ್ರಭಾವಿ ರಾಜಕೀಯ ಸಂವಹನ ತಂತ್ರಜ್ಞ. ಪುಣೆಯಲ್ಲಿ ಪತ್ರಿಕೋದ್ಯಮ ಮುಗಿಸಿ ಅಮೆರಿಕದ ಬೋಸ್ಟನ್ ವಿಶ್ವವಿದ್ಯಾಲಯದಿಂದ ಸಾರ್ವಜನಿಕ ಸಂಪರ್ಕದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರೋ ಈ ಯುವಕ ಡಿಜಿಟಲ್ ಮೀಡಿಯಾ ಸ್ಟ್ರಾಟಜಿಯಲ್ಲಿ ಕಿಂಗ್ ಆಗಿದ್ದಾರೆ. ಇದೇ ಅಭಿಜಿತ್ ದೀಪ್ಗೆ 2020ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಭರ್ಜರಿ ಗೆಲುವು ಸಾಧಿಸಿದಾಗ ಮೀಮ್ ಚಾಲಿತ ಡಿಜಿಟಲ್ ಕ್ಯಾಂಪೇನ್ ನಡೆಸಿ ಸಖತ್ ಫೇಮಸ್ ಆಗಿದ್ರು. ಈಗ ಅದೇ ತಂತ್ರಗಾರಿಕೆಯನ್ನ ಬಳಸಿ ಯುವಕರ ಧ್ವನಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಯಾನವನ್ನ ಮುನ್ನಡೆಸಿದ್ದಾರೆ. ಆದ್ರೆ ಈ ಕಾಕ್ರೋಚ್ ಹವಾ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿಸುತ್ತಿರೋ ನಡುಕ ಸಣ್ಣದಲ್ಲ. ಈಗಾಗಲೇ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಧಿಕೃತ ಎಕ್ಸ್ ಹ್ಯಾಂಡಲ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಇನ್ಸ್ಟಾಗ್ರಾಂ ಖಾತೆಯೂ ಕೂಡ ಬ್ಲಾಕ್ ಆಗಬಹುದು ಅನ್ನೋ ಆತಂಕವನ್ನ ಅಭಿಜಿತ್ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಯಾವ ಕಾರಣಕ್ಕೂ ನಮ್ಮ ಅಭಿಯಾನ ನಿಲ್ಲಲ್ಲ. ದೇಶದ ಯುವ ಸಮುದಾಯದ ಧ್ವನಿಯಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಅಭಿಜಿತ್ ದೀಪ್ಗೆ ಸಾರಿದ್ದಾರೆ. ಹಾಗಾದ್ರೆ ಡಿಜಿಟಲ್ ಜಗತ್ತಿನಲ್ಲಿ ಹೊಸ ಇತಿಹಾಸ ಬರೆಯುತ್ತಿರೋ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಯಾನದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.